ಇವತ್ತು ಈ ಕರ್ನಾಟಕ ಕುರುಕ್ಷೇತ್ರ ಕಾರ್ಯಕ್ರಮದಲ್ಲಿ ನಾವು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ಮಧ್ಯ ಕರ್ನಾಟಕ ದಾವಣಗೆರೆ ಕ್ಷೇತ್ರವನ್ನ ಒಂದು ರೀತಿ ಪೇಲವವಾಗಿ ಕಾಣಿಸುತ್ತೆ ಈ ಕ್ಷೇತ್ರ ಮೇಲ್ನೋಟಕ್ಕೆ. ಆದರೆ ರಾಜಕೀಯವಾಗಿ ಮಾತಾಡ್ತಾ ಬಂದರೆ ಬಹಳಷ್ಟು ಸಂಗತಿಗಳು, ರಾಜಕೀಯದ ಪಟ್ಟುಗಳು ಈ ಕ್ಷೇತ್ರದಲ್ಲಿ ನಡೀತಾನೆ ಬರ್ತಾ ಇದೆ. ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ವಿವರವನ್ನ, ಸ್ಟ್ಯಾಟಿಸ್ಟಿಕ್ಸ್ಗಳನ್ನ, ಅಂಕಿ ಅಂಶಗಳ ಮೂಲಕ ಅಲ್ಲಿ ನಡೆಯುವಂತಹ ರಾಜಕಾರಣವನ್ನು ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀನಿ. ಮೊದಲಿಗೆ ಸಿಎಎ ಜಾರಿಯ ಬಗ್ಗೆ ಕೇಂದ್ರ ಒಂದು ಅಧಿಸೂಚನೆಯನ್ನ ಹೊರಡಿಸೋದಕ್ಕೆ ನಿಂತಿದೆಯಂತೆ. ಅದರ ಬಗ್ಗೆ ಒಂದು ಬ್ರೇಕಿಂಗ್ ನೋಡ್ಕೊಂಡ್ಬರೋಣ. ಸಿಎಎ ಜಾರಿಗೆ ಕೇಂದ್ರದಿಂದ ಇವತ್ತೇ ಅಧಿಸೂಚನೆ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಬಿಗ್ ನ್ಯೂಸ್ ಸಿಗುವಂತ ಸಾಧ್ಯತೆ. ನೋಟಿಫಿಕೇಶನ್ ಹೊರಡಿಸಲಿರುವಂತಹ ಕೇಂದ್ರ ಸರ್ಕಾರ ದೇಶಾದ್ಯಂತ ಸಿಎಎ ಕಾನೂನು ಜಾರಿಗೆ ಬರುತ್ತಾ? ಹಾಗಾದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್, ಪೌರತ್ವ ತಿದ್ದುಪಡಿ ಕಾಯ್ದೆ, ಪೌರತ್ವ ತಿದ್ದುಪಡಿ ಕಾಯ್ದೆ ಜಾರಿಗೆ ಕೇಂದ್ರ ಸರ್ಕಾರ ಮುಂದಾಗಿದೆಯಾ? ಕೇಂದ್ರ ಸರ್ಕಾರದ ಅಜೆಂಡಾಗಳ ಪೈಕಿ ಸಿಎಎ ಪ್ರಮುಖವಾದ ಅಂಶವಾಗಿತ್ತು. ಕಾಶ್ಮೀರದಿಂದ ಆರ್ಟಿಕಲ್ 370 ತೆಗೆದುಹಾಕೋದು ಯಶಸ್ವಿಯಾಗಾಯಿತು. ಟ್ರಿಪಲ್ ತಲಾಕ್ ಅನ್ನ ಬ್ಯಾನ್ ಮಾಡೋದು ಅದು ಆಯಿತು. NRC ಜಾರಿಗೆ ತರೋದು, ಸಿಎಎ ಜಾರಿಗೆ ತರೋದು. ಸಿಎಎ 2019ರಲ್ಲೇ ನೋಟಿಫಿಕೇಶನ್ ಮಾಡೋ ಮುಂಚೆ ಕಾಯ್ದೆಯನ್ನ ಜಾರಿಗೊಳಿಸಲಾಗಿತ್ತು 2019ರಲ್ಲಿ. ಆದರೆ ತಕ್ಷಣಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ವ್ಯಕ್ತವಾಯಿತು. ಇಡೀ ದೇಶದಾದ್ಯಂತ ವಿರೋಧ ವ್ಯಕ್ತವಾಯಿತು. ಆದರೆ ಇತ್ತೀಚೆಗೆ ಇನ್ನೇನು 3-4 ದಿನಗಳಲ್ಲಿ ಚುನಾವಣೆ ಅನೌನ್ಸ್ ಆಗುವಂಥ ಸಾಧ್ಯತೆ ಇದೆ, ದಿನಾಂಕ ಪ್ರಕಟ ಆಗುವಂಥ ಸಾಧ್ಯತೆ ಇದೆ. ದಿನಾಂಕ ಪ್ರಕಟ ಆದ ನಂತರ ಕೋಡ್ ಆಫ್ ಕಂಡಕ್ಟ್, ಚುನಾವಣೆಯ ನೀತಿ ಸಂಹಿತೆ ಜಾರಿಯಾಗುತ್ತೆ. ಸರ್ಕಾರ ಯಾವುದೇ ಕೆಲಸಗಳನ್ನು ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತೇ ಅಧಿಸೂಚನೆಯನ್ನ ಹೊರಡಿಸೋದಕ್ಕೆ ಮುಂದಾಗಿದೆಯಂತೆ. ವಾಟ್ ಇಸ್ ದಿಸ್? ಸಿಎಎ ಅಂದ್ರೆ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂದ್ರೆ ಏನು? 1950ರಲ್ಲೇ ನಮ್ಮಲ್ಲಿ ಸಿಟಿಜನ್ಶಿಪ್ ಆಕ್ಟ್ ಅಂತ ಬಂತು, ಪೌರತ್ವ ಕಾಯ್ದೆ ಅಂತ ಬಂತು. ಅಂದರೆ ದೇಶದಲ್ಲಿ ವಾಸವಾಗುವಂಥ ಇವರಿಗೆ, ಇಂತಿಂಥ ಜನರಿಗೆ ಈ ದೇಶದ ಪ್ರಜೆ ಅಂತ ನಾವು ಗೊತ್ತುಪಡಿಸಬೇಕಲ್ವಾ, ಅವ್ರನ್ನ ಅಧಿಕೃತಗೊಳಿಸಬೇಕಲ್ವಾ. ಅದಕ್ಕೋಸ್ಕರ ಪೌರತ್ವ ಕಾಯ್ದೆ ಅಂತ ತರಲಾಯಿತು. ಅದಾದ ಬಳಿಕ ಮತ್ತೆ 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 ಅದಕ್ಕೊಂದಷ್ಟು ಅಮೆಂಡ್ಮೆಂಟ್ಗಳನ್ನು ಮಾಡಿ, ಅದಕ್ಕೆ ಒಂದಷ್ಟು ತಿದ್ದುಪಡಿಗಳನ್ನು ಮಾಡ್ತಾ ಬಂದು 2003ರಲ್ಲಿ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಒಂದು ಬಂತು. ಹೇಳ್ತೀನಿ ಅದರ ಬಗ್ಗೆ. ಇನ್ನು ಅರ್ಧ ಗಂಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣ ಮಾಡುವಂತ ಸಾಧ್ಯತೆ ಇದೆ. ಸಿಎಎ ಘೋಷಣೆ ಮಾಡ್ತಾರ? ಹಾಗಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಬಿಗ್ ನ್ಯೂಸ್ ಆಯಿತು. ರಾಮ ಮಂದಿರ ನಿರ್ಮಾಣ ಆಯಿತು, ಚುನಾವಣೆಗೆ ಹತ್ರ ಆಗ್ತಾ ಬಂತು. ಇನ್ನೊಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ವಿರೋಧ ಪಕ್ಷಗಳಿಗೆ ನರೇಂದ್ರ ಮೋದಿ ಸಿದ್ಧರಾಗಿದ್ದಾರೆ. ಇನ್ನು ಅರ್ಧ ಗಂಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಎಎ ಕುರಿತಂತೆ ಭಾಷಣ ಮಾಡುವ ಸಾಧ್ಯತೆ ಇದೆ. ಸಿಎಎ ಜಾರಿಗೆ ಕೇಂದ್ರದಿಂದ ಇವತ್ತೇ ಅಧಿಸೂಚನೆ ಬರುವಂತ ಸಾಧ್ಯತೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಬಿಗ್ ನ್ಯೂಸ್ ಇದು, ಬಿಗ್ ನ್ಯೂಸ್. ಚುನಾವಣೆ ದಿನಾಂಕ ಘೋಷಣೆಗೆ 3-4 ದಿನಗಳು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ಇಂಟರ್ನಲ್ ಮಾಹಿತಿಗಳು. ಹಾಗಾಗಿ ಒಮ್ಮೆ ಚುನಾವಣೆಯ ದಿನಾಂಕ ಘೋಷಣೆ ಆದ ಬಳಿಕ ಯಾವುದೇ ಕೆಲಸ ಮಾಡೋದಕ್ಕಾಗೋದಿಲ್ಲ, ಅಧಿಸೂಚನೆಗಳನ್ನು ಹೊರಡಿಸೋದಕ್ಕಾಗೋದಿಲ್ಲ. ಸೊ ಪ್ರಧಾನಿ ನರೇಂದ್ರ ಮೋದಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮಾತನಾಡುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿಕ್ರಮ್ ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ, ಮಾತಾಡ್ಸೋಣ. ವಿಕ್ರಮ್, ಈ ಸಿಎಎ ಮಾತ್ರ ಉಳ್ಕೊಂಡಿತ್ತು ಅಂತ, ರಾಮ ಮಂದಿರ ನಿರ್ಮಾಣ ಆಯಿತು, 370 ಆಯಿತು, NRC, ಸಿಎಎ ಈ ಹಿಂದೆ ಜಾರಿಯಾಗಿತ್ತು. ಇತ್ತೀಚೆಗೆ ಅಮಿತ್ ಶಾ ಅವರ ಬಳಿ ಪದೇ ಕೇಳಿದಾಗ ಏನ್ರಿ ನಿಮ್ಮ ಹತ್ರ ಹೇಳಿ ನಾವು ಜಾರಿ ಮಾಡ್ಬೇಕಾ, ಅವಾಗ ಮಾತ್ರ ಜಾರಿ ಆಗೋದಾ ಅಂತ ಒಂದು ರೀತಿ ಹಿಂಟ್ ಕೊಡ್ತಾ ಇದ್ರು. ಇಲ್ಲ ಚುನಾವಣೆಗೂ ಮುಂಚಿತವಾಗಿ ಜಾರಿ ಆಗಬಹುದು ಅಂತ. ಜಾರಿ ಮಾಡಿದ್ರೆ ಹೇಗೆ ಮಾಡ್ತಾರೆ, ಆಗುವಂಥ ವಿರೋಧಗಳನ್ನು ಹೇಗೆ ಎದುರಿಸ್ತಾರೆ, ಜಾರಿ ಮಾಡೋ ಸಾಧ್ಯತೆಗಳು ಎಷ್ಟಿದೆ ಅಂತ ವಿಕ್ರಮ್? 2019ರಲ್ಲಿ ಸಿಎಎ ಬಿಲ್ ಅನ್ನ ತರಲಾಗಿತ್ತು. ಅದಾದ ಬಳಿಕ ಮತ್ತೆ ಸಾಕಷ್ಟು ವಿರೋಧಗಳು ಕೂಡ ವ್ಯಕ್ತ ಆಗಿರ್ತಕ್ಕಂಥದ್ದು. ಆ ರೀತಿಯಲ್ಲಿ ದೇಶದಾದ್ಯಂತ ಆಕ್ರೋಶ ಭುಗಿಲೆದ್ದಿತ್ತು ಅನ್ನೋದನ್ನ ನಾವು ಈಗಾಗಲೇ ಗಮನಿಸಿರ್ತಕ್ಕಂಥದ್ದು. ಆದ್ರೆ ಈ ಹಿಂದೆ ನೀವು ಈಗಾಗಲೇ ಹೇಳಿದಾಗೆ ರಾಮ ಮಂದಿರ ಆಗಿರ್ಬೋದು, ಆರ್ಟಿಕಲ್ 370 ಆಗಿರ್ಬೋದು, ಇದನ್ನ ಅದ್ರ ಜೊತೆಗೆ ಸಿಎಎ ಕೂಡ ಬಿಜೆಪಿ ಕಳೆದ ಬಾರಿ ಎಲೆಕ್ಷನ್ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥ ಮಾತು. ಸೊ ಆ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಕೂಡ ರಿಯಾಕ್ಟ್ ಮಾಡುವಂತ ಸಂದರ್ಭದಲ್ಲಿ ಅಥವಾ ಕೆಲವು ಆಪ್ತರೊಂದಿಗೆ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇದರ ಸಿಎಎ ಇಂಪ್ಲಿಮೆಂಟ್ ಮಾಡ್ತೇವೆ, ಜಾರಿಗೆ ತರ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು.
ಹೇಳಿದ್ರು. ಅದೇ ರೀತಿಯಲ್ಲಿ ಇನ್ನು ಅಂದ್ರೆ ಎಷ್ಟೊತ್ತಿಗಾದ್ರೂ ಕೂಡ ಇವತ್ತು ಈಗ ಆಗಿರ್ಬೋದು ಅಥವಾ ಇನ್ನು ಅರ್ಧ ಗಂಟೆ ಅಥವಾ ಇವತ್ತು ರಾತ್ರಿ ಒಳಗಾಗಿ ಈ ಒಂದು ನೋಟಿಫಿಕೇಶನ್ ಹೊರಸಲಾಗುತ್ತೆ ಅನ್ನೋ ಒಂದು ಮಾಹಿತಿ ಕೂಡ ಇದೀಗ ಲಭ್ಯ ಆಗಿರ್ತಕ್ಕಂಥದ್ದು. ಅದನ್ನು ಕೂಡ ಪ್ರಧಾನಿ ಮೋದಿ ಅವರೇ ಘೋಷಣೆ ಮಾಡ್ತಾರೆ ಅನ್ನೋ ಒಂದು ಸದ್ಯದ ಮಾಹಿತಿ ದೊರಕಿರ್ತಕ್ಕಂಥದ್ದು. ಅಂದ್ರೆ ಕಂಪ್ಲೀಟ್ ಆಗಿ ಇವರ ಹಿಂದೆ ಹೇಳಿರ್ತಕ್ಕಂಥ ಏನೇನು ಈ 2019ರಿಂದ 2024ರ ಅವಧಿಗೆ ಇವರು ಮಾಡುವಂತಹ ಕಾರ್ಯಗಳು ಅಥವಾ ಏನ್ ಕೆಲಸಗಳನ್ನ ಹೇಳಿದ್ರು ಅದನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇದನ್ನ ಮಾಡೋದಾದ್ರೆ, ಇನ್ನುಳಿದಂತೆ ಇದಕ್ಕೆ ರೂಲ್ಸ್ ಗಳನ್ನ ಫ್ರೇಮ್ ಮಾಡುವಂತದ್ದು ಇವೆಲ್ಲವನ್ನು ಕೂಡ ಮಾಡ್ಬೇಕಾಗತ್ತೆ. ಇನ್ನುಳಿದಂತೆ ಕಳೆದ ಬಾರಿ ಆಕ್ರೋಶವೇನು ವ್ಯಕ್ತವಾಗಿತ್ತು ಅದೇ ರೀತಿಯಲ್ಲಿ ಬೇರೆ ಬೇರೆ ಇದರಲ್ಲಿ ಒಂದಿಷ್ಟು ಅಂಶವನ್ನ ಚೇಂಜ್ ಮಾಡುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ರೂಲ್ಸ್ ಫ್ರೇಮ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಕಾಯ್ದೆಯನ್ನ ಜಾರಿಗೆ ತರುವಂತ ಸಂದರ್ಭದಲ್ಲಿ ರೂಲ್ಸ್ ಫ್ರೇಮ್ ಮಾಡೋದು ತುಂಬಾ ಅಗತ್ಯವಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಒಂದಿಷ್ಟು ಬದಲಾವಣೆಯ ಒಂದಿಷ್ಟು ನಿರೀಕ್ಷೆಯೂ ಕೂಡ ಇರ್ತಕ್ಕಂಥ ಸಣ್ಣ ಪುಟ್ಟ ಅಂದ್ರೆ ಈ ರೀತಿಯಾಗಿ ಗಲಾಟೆಗಳು ಆಗದೆ ಇರುವಂತ ರೀತಿಯಲ್ಲಿ, ಯಾಕಂದ್ರೆ ಕಳೆದ ಬಾರಿ ಆದ ಮೇಲೆ ಒಂದಿಷ್ಟು ತಿಳುವಳಿಕೆ ಮೂಡಿಸುವಂತಹ ಕೆಲಸವನ್ನು ಕೂಡ ಕಾರ್ಯಕರ್ತರ ಮೂಲಕ ಬಿಜೆಪಿ ಮಾಡಿತ್ತು. ಅದು ಕೂಡ ಆಕ್ರೋಶ ಭುಗಿಲೆದ್ದಿತ್ತು. ಸೊ ಈ ಹಿನ್ನೆಲೆ ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಮತ್ತೆ ಇನ್ನೇನು ಮುಂದಿನ ವಾರ ಅಂತಂದ್ರೆ ಮತ್ತೆ ಕೋಡ್ ಆಫ್ ಕಂಡಕ್ಟ್ ಎಲೆಕ್ಷನ್ ಅನೌನ್ಸ್ ಆಗುವಂತಹ ಸಾಧ್ಯತೆಗಳಿದೆ. ಸೊ ಈ ನಿಟ್ಟಿನಲ್ಲಿ ಇವತ್ತೇ ಮಾಡುವಂತ ಸಾಧ್ಯತೆಗಳು. ವಿಕ್ರಮ್ ಒಮ್ಮೆ ನಮ್ಮ ವೀಕ್ಷಕರಿಗೆ ಈ CAA ಅಂದ್ರೆ ಏನು, ಇದರಿಂದ ಏನಾಗುತ್ತೆ ಅಂತ ಒಂದು ಸ್ಥೂಲವಾಗಿ ಹೇಳ್ಬಿಡ್ಬೋದಾ? ಎಸ್ ವಾಸು, CAA ಈ ಸಿಟಿಸನ್ ಅಮೆಂಡ್ಮೆಂಟ್ ಆಕ್ಟ್ ಈ ಹಿಂದೆ ಬಿಜೆಪಿ ಈ ಸರ್ಕಾರ ಹೇಳದಂತೆನೆ ಅಫ್ಘಾನಿಸ್ತಾನ ಆಗಿರ್ಬೋದು, ಪಾಕಿಸ್ತಾನದಲ್ಲಾಗಿರ್ಬೋದು, ಈ ರೀತಿಯಾಗಿ ಪಕ್ಕದ ದೇಶದಲ್ಲಿ ಇರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರು, ಫಾರ್ ಎಕ್ಸಾಂಪಲ್ ನಾವು ಭಾರತದಲ್ಲಿ ಅಲ್ಪಸಂಖ್ಯಾತರು ಅಂತಾರೆ ಹಿಂದೂಗಳು, ಬಹುಸಂಖ್ಯಾತರು, ಮುಸ್ಲಿಮರಾಗಿರ್ಬೋದು ಅಥವಾ ಕ್ರಿಶ್ಚಿಯನ್ನರಾಗಿರ್ಬೋದು, ಇವರೆಲ್ಲರೂ ಕೂಡ ಅಲ್ಪಸಂಖ್ಯಾತರು ಅಂತ ನಾವು ಪರಿಗಣಿಸ್ತೀವೋ, ಅಲ್ಲಿ ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಇಲ್ಲಿ ಹಿಂದೂಗಳನ್ನ ಅಲ್ಪಸಂಖ್ಯಾತರು ಅಂತ ಹೇಳಿ ಕರೆಯುವಂಥದ್ದು, ಅವ್ರನ್ನ ಆ ರೀತಿಯಲ್ಲಿ ಪರಿಗಣಿಸೋದು, ಅವರಿಗೆ ಒಂದು ಸಿಟಿಸನ್ಶಿಪ್ ಹಕ್ಕನ್ನ ನೀಡುವಂಥದ್ದು. ನಮ್ಮ ದೇಶದಲ್ಲಿ ಅಲ್ಲಿ ಸಮಸ್ಯೆಗೆ ಒಳಗಾಗೋದವರಾಗಿರ್ಬೋದು, ಅಲ್ಪಸಂಖ್ಯಾತರಾಗಿ ಅಲ್ಲಿ ತುಳಿತಕ್ಕೆ ಒಳಗಾದವರು, ಇಂಥವರಿಗೆ ನಮ್ಮ ದೇಶದಲ್ಲಿ ಬರುವಂತ ಆಸಕ್ತಿ ಇರುವಂತವರಿಗೆ ಈ ಒಂದು ಸಿಟಿಸನ್ಶಿಪ್ ಅನ್ನ ನೀಡುವಂಥದ್ದು, ಇದು ಇಷ್ಟು ಸಿಂಪಲ್ ಆಗಿ ಹೇಳೋಕೆ ಸಾಧ್ಯ. ವಾಸು, ಓಕೆ ವಿಕ್ರಮ್, ಈಗ ರಾಮ ಮಂದಿರ ನಿರ್ಮಾಣ ಆಯಿತು, ಜೊತೆಗೆ ಹಿಂದುತ್ವದ ಅಲೆ ಒಂದಿತ್ತು ಇಡೀ ದೇಶದಲ್ಲಿ. ಸೊ 2024ರ ಲೋಕಸಭೆ ಚುನಾವಣೆಗೆ ಇಷ್ಟು ಸಾಕು ಪ್ರಧಾನಿ ಮೋದಿಯವರು ಮತ್ತೊಮ್ಮೆ ಗೆದ್ದು ಬರೋದಕ್ಕೆ ಅಂತ ಹೇಳ್ತಾ ಇದ್ರು. ಈಗ CAA ಜಾರಿ ಆದ ನಂತರ ಮತ್ತೊಂದು ಅಲೆ ಬರುತ್ತೆ, ಅದು ಹಿಂದುತ್ವದ ಅಲೆಯ ಜೊತೆ ಕೂಡಿಕೊಳ್ಳುತ್ತೆ. ಸೊ ಮತ್ತಷ್ಟು ಈಸಿ ಆಗುತ್ತಲ್ವಾ ಅಂತ, ಅಥವಾ ವಿರೋಧಗಳು ಹೆಚ್ಚಾಗಿ ಎಲ್ಲಾದರೂ ಈ ಬ್ಯಾಕ್ ಫೈರ್ ಆಗುತ್ತಾ, ಹೇಗೆ? ಎರಡೂ ರೀತಿಯಾಗಿ ಈ ವಿಷಯವನ್ನ ಗಮನಿಸಲೇಬೇಕು ವಾಸು. ಯಾಕಂದ್ರೆ ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ರಾಮ ಮಂದಿರ ವಿಚಾರದಲ್ಲಿ ಕಾಂಗ್ರೆಸ್ನವರು ಏನೇ ಸ್ಟ್ಯಾಂಡ್ಗಳನ್ನ ತೆಗೆದುಕೊಂಡಿದ್ರು ಕೂಡ ಎಷ್ಟೋ ಜನ ಕಾಂಗ್ರೆಸ್ಗೆ ಓಟ್ ಹಾಕುವಂತಹ ನಿಷ್ಠಾವಂತ ಕಾರ್ಯಕರ್ತರು ಕೂಡ ರಾಮ ಮಂದಿರದ ಬಗ್ಗೆ ಶ್ಲಾಘನೆಯನ್ನ ವ್ಯಕ್ತಪಡಿಸ್ತಾರೆ. ರಾಮ ಮಂದಿರ ಕಟ್ಟಿದ್ದು ಸರಿ ಆಯ್ತು ಅಂತಾನು ಕೂಡ ಹೇಳ್ತಾರೆ. ಆದ್ರೆ CAA ಬಗ್ಗೆ ಕೇವಲ ಒಳ್ಳೆ ಅಭಿಪ್ರಾಯ ಬರುತ್ತೆ, ಹಿಂದುತ್ವದ ಮತ್ತೊಂದು ಅಲೆ ಬಂದೇ ಬಿಡುತ್ತೆ ಅನ್ನೋದಕ್ಕೆ ಒಂದಿಷ್ಟು ಕ್ಲಾರಿಫಿಕೇಶನ್ ಬೇಕಾಗುತ್ತೆ. ಯಾಕಂದ್ರೆ ನೋಡಿ, CAA ಅಂತ ಅಂದ್ರೆ ಏನು ಅಂತೇಳಿ ಎಷ್ಟೋ ಜನಕ್ಕೆ ಅರಿವೇ ಇಲ್ದಿರ್ತಕ್ಕಂಥದ್ದು. ಅದಲ್ಲದೆ CAA ಬಗ್ಗೆ ಒಂದಿಷ್ಟು ತಪ್ಪು ತಿಳುವಳಿಕೆಯನ್ನ ಮೂಡಿಸುವಂತ ಕೆಲಸಗಳನ್ನ ಒಂದಿಷ್ಟು ಜನ ಮಾಡುವಂತದ್ದು. ಸೊ ಈ ರೀತಿಯಾಗಿ ಒಂದಿಷ್ಟು ಗೊಂದಲಗಳಾಗತ್ತೆ. ಯಾಕಂದ್ರೆ 2019ರಲ್ಲೂ ಕೂಡ ನೋಡಿ CAA ಅಂತಂದ್ರೆ ಇಲ್ಲಿರ್ತಕ್ಕಂಥ. ಓಕೆ, ಫೈನ್, ಥ್ಯಾಂಕ್ ಯು ವಿಕ್ರಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.